ಸರ್ ಮ್ಯಾಕ್ಸ್ ಸಿನಿಮಾ ನೋಡಿದಂಥ ಪ್ರೇಕ್ಷಕರಿಗೆ ಏನು ಎಕ್ಸ್ಪೆಕ್ಟ್ ಇಟ್ಕೊಂಡು ಥಿಯೇಟರ್ಗೆ ಹೋಗ್ಬೋದು ಅಂತ, ಅಥವಾ ಸಿನಿಮಾದಲ್ಲಿ ಯಾವತ್ತೂ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ, ಯಾರ ಸಿನಿಮಾದಿಂದನೂ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ಇದೇ ನಾವು ಹೇಳೋದು. ಸಿನಿಮಾ ಇಸ್ ಎಂಟರ್ಟೈನ್ಮೆಂಟ್. ನಿಮಗೆ ಲೈಫಲ್ಲಿ ತುಂಬ ಬೋರ್ ಆಗಿ ಏನೂ ಇಲ್ಲ, ಏನಾದ್ರು ಬೇಕು ನಿಮಗೆ ಒಂದು ಹುಮ್ಮಸ್ ಬೇಕು ಅಂತ ಹೋಗೋದೇ ಸಿನಿಮಾ, ಕಲಿಯೋಕ್ಕಲ್ಲ. ಸಿನಿಮಾ ನೋಡೋಕೆ ನಿಮಗೆ ಆಸೆ ಆಗಿರುತ್ತೆ, ನೋಡಿ ಅಷ್ಟೇ ಹೋಗಿ. ಸರ್ ಕಾಪ್ ಅನ್ನುವಂಥದ್ದು ನಿಮ್ಮ ಪ್ರತಿ ಸಿನಿಮಾದಲ್ಲೂ ನಾವು ನೋಡ್ತೀವಿ ಜಾಸ್ತಿಯಾಗಿ. ಇಲ್ಲಿ ಬೇರೆ ಯಾವ ಥರ ಆದರೂ ಗೆಟಪ್ ಇರುತ್ತೆ ಸರ್? ಅಂದರೆ ಎರಡು ಶೇಡ್ ಇದೆ. ಈಗ ನಾವು ನೋಡ್ತಾ ಇರೋದು ಲಾಂಗ್ ಹಿಡ್ಕೊತೀರಾ, ಆ ಒಂದು ಲುಕ್ ಅದೆಲ್ಲ ನಾವು ಟೀಸರಲ್ಲಿ ನೋಡಿದ್ದೀವಿ. ಈ ಕಾಪ್ ಅಂದ ತಕ್ಷಣ ಮೈ ಮೇಲೆ ಅದನ್ನು ಹಾಕಿದಾಗ ಯಾವ ಥರ ಫೀಲ್ ಕೊಡುತ್ತೆ? ಇದರಲ್ಲಿ ನಾನು ಕಾಕಿನೇ ಹಾಕಿಲ್ಲ ಆ್ಯಕ್ಚುಲಿ. ಒಂದು ರಾತ್ರಿ ಕತೆ ಅಂದಾಗ ಇದು ಕಾಕಿ ಬಂದೇ ಇಲ್ಲ. ಇನ್ನು ಕೆಲವು ಒಂದು ಲಿಟಲ್ ಬಿಟ್ ಆಫ್ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ, ಅದನ್ನು ಬಿಟ್ಕೊಟ್ಟಕ್ಕಾಗತ್ತೆ ನಾನು ಈ ಪಾರ್ಟ್ ಹೇಳಿದ್ರೆ. ಕರೆಕ್ಟ್. ಸೊ ಇಟ್ ಈಸ್ ನಾಟ್ ಅಬೌಟ್ ಇಟ್ ಈಸ್ ಅ ಪರ್ಸ್ನಾಲಿಟಿ. ಕಾಪ್ ಕೂಡ ಇಸ್ ಅ ಪರ್ಸ್ನಾಲಿಟಿ. ಕಾಕಿ ಹಾಕೊಂಡಲ್ಲಿ ಎಲ್ಲ ಥರನೂ ಸಿಗ್ತಾರೆ ನಿಮಗೆ. ಸಟಲ್ ಆಗಿರೋರು ಸಿಗ್ತಾರೆ, ಮೋಸ್ಟ್ ಅಗ್ರೆಸಿವ್ ಸಿಗ್ತಾರೆ, ಎಲ್ಲ ಥರ ಇರುತ್ತಲ್ಲ. ಇಟ್ಸ್ ಯಾರು ಹಾಕಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಅದು ಇತ್ತೀಚೆಗೆ ಶಿವಾಜಿ ಛತ್ರಪತಿ ಶಿವಾಜಿಯವರ ಪಾರ್ಟ್ ಮಾಡ್ತಾರೆ ಅಂತ ರಿಷಬ್ ಶೆಟ್ಟಿ ಅನೌನ್ಸ್ ಮಾಡಿದ್ರು. ಆದರೆ ಒಂದಿಷ್ಟು ವಾದ ವಿವಾದಗಳು ಅಥವಾ ಒಂದಿಷ್ಟು ಮಾತುಗಳು ಕೇಳಿ ಬಂದಿತ್ತು. ಅದೊಂಥರ ಕಾಂಟ್ರವರ್ಷಿಯಲ್ ಆಗಿ ಕನ್ವರ್ಟ್ ಆಯಿತು. ಪುಲಕೇಶ್ ಅವರ ಸಿನಿಮಾವನ್ನ ಮಾಡಲಿ ರಿಷಬ್ ಅವರು, ಶಿವಾಜಿ ಛತ್ರಪತಿ ಅವರು ಬೇಡ ಅಂತ. ಸೊ ಇದ್ರ ಬಗ್ಗೆ ಸರ್ ಯಾರಾದರೂ ಪ್ರೊಡ್ಯೂಸ್ ಮಾಡ್ತಾ ಇದಾರ? ಪುಲಕೇಶ್ ಇಲ್ಲ, ಯಾವ್ದು ಇಲ್ವಾ ಅದ್ರ ಬಗ್ಗೆ ವಾದ ನಡೀತಾ ಇದೆ. ಅವ್ರು ಯಾರಾದ್ರೂ ಹೋಗಿ ಈ ಸಿನಿಮಾ ಮಾಡಿ ಅಂತ ಪ್ರೊಡ್ಯೂಸ್ ಮಾಡಿಬಿಟ್ಟು ಅವ್ರು ಅದನ್ನ ರಿಜೆಕ್ಟ್ ಮಾಡಿದ್ರೆ ಒಪ್ಕೋಬಹುದು. ಯಾರು ಹೋಗಿಲ್ಲ ಅಂತ ನನಗೆ ವಿಚಾರ ಗೊತ್ತಿಲ್ಲ, ನೀವೇ ಗೊತ್ತಾಗ್ತದೆ ನನಗೆ. ಯಾರು ಹೋಗಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅವರು? ಹೌದು, ಹೆಣ್ಣು ಬಂದ್ರೆ ತಾನೇ ಮದುವೆ ಆಗೋದು, ಬರ್ದೇ ಹೆಣ್ಣನ್ನೇ ಮದುವೆ ಆಗೋದು. ಸರ್ ನಿಮ್ಮ ಮಗಳ ವಿಚಾರಕ್ಕೆ ಬಂದ್ರೆ ನಿಮ್ಮ ಜೊತೆ ಆಕ್ಟ್ ಮಾಡಕ್ಕೆ ಅಥವಾ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತ ಪ್ರಯತ್ನ ಏನಾದರೂ ಇದೆಯಾ ಸರ್ ಮುಂದಿನ ದಿವಸಕ್ಕೆ? ಇದು ನಾನೇ ಶೇರ್ ಮಾಡ್ತಾ ಇದ್ದೀನಿ ಸ್ಕ್ರೀನ್. ನೀವು ಅಂತ ಸಂದರ್ಭ ಅಂದ್ರೆ ಖುಷಿಯಾಗಿ ಮಾಡ್ತೀವಿ. ಯಾಕಂದ್ರೆ ಅವರ ಇನ್ಸ್ಟಾ ಆಗಿರ್ಬೋದು, ಅವ್ರು ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ. ಸ್ವಲ್ಪ ನಿಮ್ಮ ಹಾಡುಗಳನ್ನ, ನಿಮ್ಮ ಡೈಲಾಗ್ಗಳನ್ನ ಇಮಿಟೇಟ್ ಮಾಡೋದು, ಈ ಥರದ್ದು ಒಂದಿಷ್ಟು ಪೋಸ್ಟರ್ಗಳನ್ನು ಅವ್ರು ಹಾಕ್ತಾನೆ ಇರ್ತಾರೆ. ಸೊ ಈ ಕಾರಣಕ್ಕೆ ತುಂಬಾ ಬೆಳಗಾದ್ರೆ ನನ್ನೊಟ್ಟಿಗೆ ರೀಲ್ಸ್ ಮಾಡೋಕ್ಕೆ ಬಹಳ ಪ್ರಯತ್ನ ಪಡ್ತಾರೆ. ನನಗೆ ತುಂಬಾ ನಾನು ವೆರಿ ಇದು ಹೇಳಿದ್ರೆ ಸ್ಟುಪಿಡ್ ಅನ್ಸ್ಬೋದು, ಬಟ್ ನನಗೆ ಇನ್ಸ್ಟಾಗ್ರಾಮಿಗೆ ಶೂಟ್ ಮಾಡ್ತಾ ಇರೋದು ಗೊತ್ತಾದ ತಕ್ಷಣ ಅಥವಾ ಯಾವುದೋ ರೀಲ್ಗೆ ಅಂತ ವೆರಿ ಕ್ಯಾಮ್ರಾ ಶೈ. ನನಗೆ ರೀಲ್ಸ್ ಎಲ್ಲ ಮಾಡೋಕ್ಕೆ ತುಂಬ ನಾಚಿಕೆ ಆಗುತ್ತೆ. ನನಗೆ ಏನು ಮಾಡಬೇಕು, ಇದನ್ನು ಮಾಡಬೇಕು, ಅದು ಹೆಂಗೆ ಮಾಡೋದು ಗೊತ್ತಿಲ್ಲ. ಅವ್ರಿಗೆ ಹೇಗೋ ಮಾಡಾಗ್ತಾ ಇರ್ತಾರೆ, ನನಗೆ ಬರಲ್ಲ ಅದು. ಪಾಪ ಪ್ರೊಫೆಷನಲ್ ಟ್ರೈ ಮಾಡ್ತಾ ಇರ್ತಾರೆ, ಬಟ್ ಪ್ರಾಮಿಸ್ ಮಾಡಿದ್ದೀನಿ ಯಾವತ್ತೋ ಒಂದು ದಿನ ಮಾಡೋಣ ಅಂದ್ಬಿಟ್ಟು. ಅವ್ರಿಗೆ ಅದು ಇವತ್ತು ತುಂಬಾ ಈಸಿಯಾಗಿ ಮಾಡ್ತಾರೆ, ಅಜಯ್, ನಮ್ಗೆ ಆಗಲ್ಲ. ಸರ್ 5 ಭಾಷೆಯಲ್ಲಿ ಮ್ಯಾಕ್ಸ್ ರಿಲೀಸ್ ಆಗ್ತಾ ಇದೆ. ಸೊ ಪರಭಾಷೆಯಿಂದ ಅಥವಾ ನಟರಾಗಿರ್ಬೋದು, ಒಂದಿಷ್ಟು ಫ್ಯಾನ್ಸ್ಗಳು ಅಲ್ಲಿ ಕೂಡ ಇದ್ದಾರೆ. ನಿಮಗೆ ಯಾವ ಥರ ನಿಮಗೆ ರಿವ್ಯೂ ಬರಕ್ಕೆ ಶುರು ಆಗಿದೆ ಸರ್ ಈಗಲೇ? ಮೇಡಮ್, ಇದು ಪ್ಯಾನ್ ಇಂಡಿಯಾ ಅನ್ಕೊಂಡು ಖಂಡಿತ ಮಾಡಿ ಸಿನಿಮಾ ಅಲ್ಲ, ಅದೊಂದು ಹೇಳ್ಬಿಡ್ತೀನಿ. ಎಲ್ಲ ಲ್ಯಾಂಗ್ವೇಜ್ ರಿಲೀಸ್ ಆಗ್ತದೆ, ಬಟ್ ನಾನು ಪ್ಯಾನ್ ಇಂಡಿಯಾ ಅನ್ಕೊಂಡು ಮಾಡಲಿಲ್ಲ. ನಾವು ಅನ್ಕೊಂಡಿದ್ದು ಒಂದು ಒಳ್ಳೆ ಕತೆ, ಇಷ್ಟೊಂದು ಇರುವಂಥ ಒಂದು ಕತೆ, ಒಂದು ನಮ್ಮ ಜನಕ್ಕೆ ನಮ್ಮ ಒಂದು ಫ್ಯಾನ್ಸಿ ಕಾಯ್ತಾ ಇರೋರಿಗೆ ಅವ್ರಿಗೆ ಹೇಳಬೇಕು ಅನ್ನೋ ಒಂದು ಕತೆ ಇಟ್ಕೊಂಡು ನಾನು ಮಾಡಿದ್ದು. ಬಟ್ ಇವಾಗ ಅಫ್ಕೋರ್ಸ್ ಎಲ್ಲ ಕಡೆ ಹೋಗ್ತಾ ಇದೆ, ಅಲ್ಲಲ್ಲೇ 2 ದಿನ ಲೇಟ್ ರಿಲೀಸ್ ಆಗ್ತದೆ ಬಿಕಾಸ್ ಬೇರೆ ಭಾಷೆ ಆಗಿರೋದ್ರಿಂದ. ನೋಡೋಣ. ಬಟ್ ಐ ಆಮ್ ಮೋರ್ ಇಂಟ್ರೆಸ್ಟೆಡ್ ಇನ್ ನನ್ನ ಸಿನಿಮಾ ಇಲ್ಲಿ ಕಾಯ್ಕೊಂಡು ಕೂತಿದಾರಲ್ಲ, ಅವ್ರಿಗೆ ಏನಾದ್ರು ಊಟ ಬಡಿಸ್ಬೇಕು ಅನ್ನೋ ಆಸೆ.